ಕೋಗಿಲು ಬಡಾವಣೆ ನೆಲಸಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭುಗಿಲೆದ್ದ ಆಕ್ರೋಶ. ಬಡಾವಣೆಗೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಕಳೆದುಕೊಂಡವರ ಜೊತೆ ನೇರ ಸಭೆ ಮಾಡಿದ ಡಿಕೆ ಸೂರು ನೀಡುತ್ತೇವೆ ಎಂದು ಜನರಿಗೆ ಭರವಸೆ ಕೊಟ್ಟ ಡಿಕೆ ಶಿವಕುಮಾರ್ ಜನರ ಅಹವಾಲು ಕೇಳಿ ಸಮಾಧಾನ ಹೇಳಿದ ಉಪಮುಖ್ಯಮಂತ್ರಿ. ಇನ್ನಿದರಲ್ಲಿ ಯಾವ ರಾಜಕೀಯವೂ ಇಲ್ಲ, ಯಾರಿಗೂ ಅನ್ಯಾಯ ಆಗೋದಕ್ಕೂ ಬಿಡೋದಿಲ್ಲ. ಅನ್ಯಾಯ ಆಗಿದ ಮೇಲೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂದರೆ ಏನರ್ಥ? ಅನೇಕರಿಂದ ಮನವಿಯನ್ನು ಪಡೆದುಕೊಂಡರು ಉಪಮುಖ್ಯಮಂತ್ರಿ. ಕೋಗಿಲು ಬಡಾವಣೆ, ಆ ಕೋಗಿಲು ಬಡಾವಣೆಯಲ್ಲಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅನೇಕಾರು ಮನೆಗಳನ್ನು ನಿರ್ಮಿಸಿ ಅಕ್ರಮವಾಗಿ ವಾಸ ಮಾಡುತ್ತಿದ್ದ ಅನೇಕ ಕುಟುಂಬಗಳಿಗೆ ಕಾಂಗ್ರೆಸ್ಸಿನ ಅಧಿಕಾರ ಅವಧಿಯಲ್ಲಿ, ಅರ್ಥಾತ್ ಇತ್ತೀಚೆಗೆ ಆ ಕೋಗಿಲು ಬಡಾವಣೆಗೆ JCBಯನ್ನು ಕಳುಹಿಸಿ ಆ ಎಲ್ಲ ಅಕ್ರಮ ಮನೆಗಳನ್ನು ಕೂಡ ತೆರವು ಮಾಡುವಂತಹ ಕಾರ್ಯಗಳನ್ನು ಸರ್ಕಾರ ಅತ್ಯಂತ ಸಕ್ರಿಯವಾಗಿ ನಡೆಸಿತು. ಮುಂದಾಲೋಚನೆಗಳನ್ನು ಮಾಡಲಿಲ್ಲ. ತೆರವಾಗಲ್ಪಡುವಂತಹ ಕುಟುಂಬ ನಾಳೆಗೆ ಬೀದಿಗೆ ಬರುತ್ತೆ ಎನ್ನುವಂತಹ ಯಾವುದೇ ಮಾನವೀಯ ಯೋಚನೆಗಳು ಕೂಡ ಸರ್ಕಾರ ಮಾಡಲಿಲ್ಲ. ಸರ್ಕಾರ ಒಂದೇ ಒಂದು ಕ್ಷಣ ನಿರ್ಧಾರ ತೆಗೆದುಕೊಂಡ ಹಿನ್ನೆಲೆ ಆಕ್ರೋಶಗಳು ಭುಗಿಲೇಳಿತು, ಸಮುದಾಯಗಳು ಎದ್ದೇಳಿತು. ಹೊರ ರಾಜ್ಯದ ಸರ್ಕಾರವೂ ಕೂಡ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಕುಟುಂಬಗಳು ಬೀದಿಗೆ ಬಂದವು. ಬಾಣಂತಿಯರ ಹೆಣ್ಮಕ್ಳಿದ್ರು, ಗರ್ಭಿಣಿ ಹೆಣ್ಮಕ್ಳಿದ್ರು. ಅದಾದ ನಂತರ ರಾಜ್ಯದ ರಾಜಕೀಯ ಧುರೀಣ CM ಇಬ್ರಾಹಿಂ ಅಖಾಡಕ್ಕೆ ಇಳಿದ್ರು. ಸಾಕಷ್ಟು ನಾಯಕರುಗಳು ಬಂದರು. ಎಲ್ಲಿವರೆಗೆ ಅಂದರೆ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರಾದಂಥ BZ ಜಮೀರ್ ಅಹ್ಮದ್ ಖಾನ್ ಎಲ್ಲರನ್ನೂ ಕೂಡ ಸಂವಾದಕ್ಕೆ ಕರೆದರು. ಸಿದ್ದರಾಮಯ್ಯನವರು ಇವತ್ತು ಪ್ರತ್ಯೇಕವಾದ ಸಭೆಗಳನ್ನು ಮಾಡಬೇಕಾಗಿ ಬಂತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ರಾಜೀವ್ ಆಸರೆ ಅಡಿಯಲ್ಲಿ ಮನೆ ಕೊಡಬೇಕು, ಸರ್ಕಾರಿ ವ್ಯಾಪ್ತಿಯ ಒಳಗೆ ಯಾರ್ಯಾರು ಫಲಾನುಭವಿಗಳು, ಇವೆಲ್ಲ ಲೆಕ್ಕಾಚಾರಗಳು ನಡೆಯಿತು. ಕಾರಣ ಒಂದು ವೋಟ್ ಬ್ಯಾಂಕ್, ಒಂದು ಸಮುದಾಯ ಏನು ಬೇಕಾದರೂ ಮಾಡಿತ್ತು. ನಾಳೆ ದಿನ ರಾಜಕೀಯ ಚಿತ್ರಣವನ್ನೇ ಬದಲಿಸಿ ಯಾರು, ಈ ಅರ್ಥಗಳಲ್ಲೆಲ್ಲ ಚರ್ಚೆಗಳಾಯಿತು. ಒಟ್ಟಾರೆ ಇವತ್ತು ಆ ಪ್ರದೇಶಕ್ಕೆ DK ಶಿವಕುಮಾರ್ ಅವರು ಅಧಿಕೃತವಾದ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಜನರ ಜೊತೆಯೂ ಕೂಡ ಇವತ್ತು ಮಾತನಾಡಿದ್ದಾರೆ. ಭುಗಿಲೆದ್ದ ಆಕ್ರೋಶ, ಬಡಾವಣೆಗೆ DK ಎಂಟ್ರಿ, ಮನೆ ಕಳೆದುಕೊಂಡವರ ಜೊತೆ ನೇರ ಸಭೆ ಮಾಡಿದ DK ಸೂರು ನೀಡುತ್ತೇವೆ ಎಂದು ಜನರಿಗೆ ಭರವಸೆ ಕೊಟ್ಟ DK ಜನರ ಅಹವಾಲು ಕೇಳಿ ಸಮಾಧಾನ ಹೇಳಿದ ಮುಖ್ಯಮಂತ್ರಿ. ಇದರಲ್ಲಿ ಯಾವ ರಾಜಕೀಯವೂ ಇಲ್ಲ, ಯಾರಿಗೆ ಅನ್ಯಾಯ ಆಗೋದಕ್ಕೂ ಬಿಡೋದಿಲ್ಲ. ಅನೇಕರಿಂದ ಮನವಿ ಸ್ವೀಕರಿಸಿಕೊಂಡ ಉಪಮುಖ್ಯಮಂತ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.